ನಮಸ್ಕಾರ ಸ್ನೇಹಿತರೆ. ಈ 5 ವಸ್ತುಗಳನ್ನು ಜೀವನದಲ್ಲಿ ದಾನ ಮಾಡಿದ್ರೆ ಈ ಜನ್ಮದಲ್ಲಿ ದರಿದ್ರ ಅನುಭವಿಸುವುದು ಮಾತ್ರವಲ್ಲದೆ ಮುಂದಿನ ಜನ್ಮದಲ್ಲೂ ಕೂಡ ಬಡತನ ಅನುಭವಿಸಬೇಕಾಗುತ್ತದೆ ಎಂದು ಸ್ವತಃ ಲಕ್ಷ್ಮೀದೇವಿಯೇ ಹೇಳಿದ್ದಾರೆ. ಆ ವಸ್ತುಗಳು ಯಾವುದು ಅನ್ನೋದನ್ನ ಈ ಚಿಕ್ಕ ಕಥೆಯ ಮೂಲಕ ತಿಳಿಸ್ಕೊಡ್ತೀನಿ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಅವಂತಿ ಎಂಬ ರಾಜ್ಯದಲ್ಲಿ ಒಂದು ಸುಂದರವಾದ ನಗರವಿತ್ತು. ಆ ನಗರದಲ್ಲಿ ಗಾಯತ್ರಿ ಎಂಬ ಮಹಿಳೆಯೊಬ್ಬಳು ಗಂಡ ಹಾಗೂ ಅತ್ತೆ ಮಾವನ ಜೊತೆ ವಾಸವಿದ್ದಳು. ಗಾಯತ್ರಿ ಗುಣವತಿ, ಶೀಲವತಿ ಹಾಗೂ ದಯಾಮಯಿ. ಅವಳ ಗಂಡನ ಹೆಸರು ವೀರೇಂದ್ರ. ಗಾಯತ್ರಿ ಗಂಡನನ್ನು ತುಂಬಾನೇ ಪ್ರೀತಿಸುತ್ತಿದ್ದಳು. ಕುಟುಂಬವನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದಳು. ಎಲ್ಲರೊಂದಿಗೂ ವಿನಯವಾಗಿ ಮಾತನಾಡುತ್ತಿದ್ದಳು. ಎಲ್ಲರಿಗೂ ಕೈಲಾದ ಸಹಾಯ ಮಾಡುತ್ತಿದ್ದಳು. ಸಹಾಯ ಅನ್ನೋ ಮಾತು ಬಂದಾಗ ಗಾಯತ್ರಿ ಯಾವಾಗಲೂ ಹಿಂದೆಜ್ಜೆ ಹಾಕುತ್ತಿರಲಿಲ್ಲ. ಸಹಾಯ ಕೇಳಿ ಯಾರೇ ಅವಳ ಮನೆಗೆ ಬಂದರೂ ಅವರನ್ನು ಬರಿಗೈಯಲ್ಲಿ ಕಳಿಸುತ್ತಿರಲಿಲ್ಲ. ಅಕ್ಕಪಕ್ಕದವರು ಏನಾದರೂ ಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಗೊತ್ತಾದರೆ ಅವರು ಸಹಾಯ ಕೇಳದಿದ್ದರೂ ಇವಳೇ ಮುಂದೆ ಹೋಗಿ ಮಾಡುತ್ತಿದ್ದಳು. ಇದರಿಂದ ಎಲ್ಲರಿಗೂ ಕೂಡ ಗಾಯತ್ರಿ ಅಂದರೆ ಅಪಾರವಾದ ಗೌರವ ಇತ್ತು. ಒಂದು ದಿನ ಗಾಯತ್ರಿ ಮನೆಯವರೆಲ್ಲ ಯಾವುದೋ ಶುಭ ಕಾರ್ಯಕ್ಕೆಂದು ಪಕ್ಕದ ಊರಿಗೆ ಹೋಗಿದ್ದರು. ಆ ಸಮಯದಲ್ಲಿ ಅವರ ಅಂಗಡಿಯಲ್ಲಿ ಕಳ್ಳರು ನುಗ್ಗಿ ಇರೋ ಬರೋ ವಸ್ತುಗಳು, ಹಣ ಎಲ್ಲವನ್ನೂ ಕೂಡ ದೋಚಿಕೊಂಡು ಹೋಗಿದ್ದರು. ಇದರಿಂದ ವೀರೇಂದ್ರ ಕುಗ್ಗಿ ಹೋದ. ಆದರೆ ಗಾಯತ್ರಿ ಮಾತ್ರ ಗಂಡನಿಗೆ ಧೈರ್ಯ ತುಂಬುತ್ತಾ, ನೀವೇನು ಚಿಂತಿಸಬೇಡಿ, ನಮ್ಮ ಮನೆಯಲ್ಲಿ ಬೇಕಾದಷ್ಟು ಹಣ ಇದೆ, ಮತ್ತೆ ನೀವು ವ್ಯಾಪಾರ ಶುರು ಮಾಡಬಹುದು ಎಂದು ಹೇಳಿ ಹಣ ತರಲು ಹೋದಳು. ಆದರೆ ಖಜಾನೆ ತೆಗೆದು ನೋಡಿದರೆ ಅದರಲ್ಲಿ ಬಿಡುಗಾಸು ಕೂಡ ಇರಲಿಲ್ಲ. ಗಾಯತ್ರಿಗೆ ಏನೂ ಅರ್ಥವಾಗುತ್ತಿಲ್ಲ. ಏಕೆಂದರೆ ಅವಳ ಮನೆ ಕಳ್ಳತನ ಆಗಿರಲಿಲ್ಲ, ಆದರೆ ಖಜಾನೆ ಮಾತ್ರ ಖಾಲಿಯಾಗಿದೆ. ಈ ವಿಷಯ ತಿಳಿದ ಅವಳ ಗಂಡ ಕೋಪದಿಂದ, ಗಾಯತ್ರಿ ನಿಜ ಹೇಳು, ಹಣ ಎಲ್ಲ ಯಾರಿಗೆ ಕೊಟ್ಟಿದ್ದೀಯಾ, ಎಲ್ಲಿ ಬಚ್ಚಿಟ್ಟಿದ್ದೀಯಾ ಎಂದು ಅವಳನ್ನು ಗದರಿದ. ಅದಕ್ಕೆ ಗಾಯತ್ರಿ, ಏನಂತ ಮಾತನಾಡುತ್ತಿದ್ದೀರಿ, ನನ್ನ ಮನೆಯಲ್ಲಿ ನಾನೇಕೆ ಕಳ್ಳತನ ಮಾಡಲಿ, ನಾನೇಕೆ ಹಣ ಬಚ್ಚಿಡಲಿ, ನೀವು ಕೊಟ್ಟ ಎಲ್ಲಾ ಹಣವನ್ನು ನಾನು ಖಜಾನೆಯೊಳಗೆ ಇಟ್ಟಿದ್ದೆ, ಆದರೆ ಹಣ ಯಾವ ರೀತಿ ಮಾಯವಾಯಿತು ಎಂದು ನನಗೂ ಕೂಡ ಗೊತ್ತಾಗುತ್ತಿಲ್ಲ ಅಂದಳು. ಅದಕ್ಕೆ ವೀರೇಂದ್ರ, ಹಾದಿ ಬೀದಿಯಲ್ಲಿ ಹೋಗುವವರನ್ನೆಲ್ಲ ಕರೆದು ಊಟ ಹಾಕ್ತೀಯ, ಆ ರೀತಿ ಮನೆಗೆ ಬಂದ ನಿನ್ನ ಅತಿಥಿಗಳಲ್ಲಿ ಯಾರೋ ಒಬ್ಬರು ಹಣ ಕದ್ದಿರಬೇಕು ಅಂದ. ಗಾಯತ್ರಿಯ ಅತ್ತೆ ಕೂಡ ಬಂದು, ಏನೇ, ಯಾರ ಅಪ್ಪನ ಮನೆ ಗಂಟು ಅಂತ ನನ್ನ ಮಗ ಕಷ್ಟಪಟ್ಟು ದುಡಿದು ತಂದು ಕೊಟ್ಟಿರೋ ದುಡ್ಡನ್ನೆಲ್ಲ ನೀನು ದಾನ ಮಾಡ್ತಾ ಬಂದೆ. ನಾನು ಕೂಡ ನೋಡಿ ನೋಡದಂತೆ ಸುಮ್ಮನಾಗ್ತಾ ಇದ್ದೆ. ಮುಂದೆ ಜೀವನ ಯಾವ ರೀತಿ ಇರುತ್ತದೋ ಯಾರಿಗೂ ಕೂಡ ಗೊತ್ತಿರಲ್ಲ. ಹಣ ಮುಂದಿನ ನಮ್ಮ ಜೀವನಕ್ಕೆ ಎತ್ತಿಡಬೇಕು, ಅದನ್ನ ಬಿಟ್ಟು ಎಲ್ಲರಿಗೂ ದಾನ ಕೊಡ್ತಾ ಬಂದೆ. ಮನೆಯಲ್ಲಿ ಕಳ್ಳತನ ನಡೆದಿಲ್ಲ, ಖಜಾನೆ ಮಾತ್ರ ಖಾಲಿಯಾಗಿದೆ. ಅಂದ್ರೆ ಒಂದು, ನೀನೇ ಖಜಾನೆಯಲ್ಲಿರೋ ಹಣವೆಲ್ಲ ಯಾರಿಗಾದ್ರೂ ಕೊಟ್ಟಿರ್ಬೇಕು, ಇಲ್ಲದಿದ್ರೆ ಮನೆಗೆ ಬಂದಿರೋ ನಿನ್ನ ಅತಿಥಿಗಳು ದೋಚಿರ್ಬೇಕು. ಈಗ ನೋಡು, ನಿನ್ನಿಂದ ನಾವೆಲ್ಲರೂ ಕೂಡ ಬೀದಿಗೆ ಬಂದಿದ್ದೀವಿ ಅಂದ್ಲು ಅತ್ತೆ. ಹೀಗೆ ಮನೆಯಲ್ಲಿ ಎಲ್ಲರೂ ಕೂಡ ಗಾಯತ್ರಿಯನ್ನ ಬೈಯೋಕೆ ಶುರು ಮಾಡಿದ್ರು. ಇನ್ನು ಗಾಯತ್ರಿ ಗಂಡನ ಹತ್ತಿರ ಹೋಗಿ, ನಾನು ಕೆಲವು ದಿನಗಳ ಹಿಂದೆ ನನ್ನ ಒಡವೆಗಳನ್ನ ಪಕ್ಕದ ಮನೆಯವರಿಗೆ ಕಷ್ಟ ಎಂದು ಕೊಟ್ಟಿದ್ದೆ, ಈಗ ಅದನ್ನ ತಗೊಂಡು ಬರ್ತೀನಿ ಅಂತ ಹೇಳಿ ಹೋದ್ಲು. ಅಲ್ಲಿ ನೋಡಿದ್ರೆ ಪಕ್ಕದ ಮನೆಯವರು ಇವರು ಶುಭ ಕಾರ್ಯಕ್ಕೆಂದು ಊರಿಗೆ ಹೋದ ಸಮಯದಲ್ಲಿ ಮನೆ ಖಾಲಿ ಮಾಡಿಕೊಂಡು ಎಲ್ಲೋ ಹೊರಟೋಗಿದ್ರು. ವಿಷಯ ತಿಳಿದು ತುಂಬಾ ನೊಂದುಕೊಂಡು ಮನೆಗೆ ಬಂದ್ಲು ಗಾಯತ್ರಿ. ಈ ವಿಷಯ ತಿಳಿದುಕೊಂಡ ಗಂಡ ತುಂಬಾ ಕೋಪದಿಂದ, ನಿನ್ನ ಅತಿ ಒಳ್ಳೆತನ ಹಾಗೂ ನಿನ್ನ ದಾನ ಗುಣದಿಂದಲೇ ಇವತ್ತು ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ಈ ಪರಿಸ್ಥಿತಿ ಬಂತು. ಇನ್ನು ಈ ಮನೆಯಲ್ಲಿ ಬಾಳೋ ಅರ್ಹತೆ ನೀನು ಕಳೆದುಕೊಂಡಿದ್ದೀಯ, ಈಗಲೇ ಮನೆ ಬಿಟ್ಟು ಹೋಗು ಅಂದ. ಆ ಮಾತನ್ನ ಕೇಳಿ ತುಂಬಾ ನೊಂದುಕೊಂಡ ಗಾಯತ್ರಿ, ನಿಮ್ಮನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನನಗೆ ಯಾರೂ ಇಲ್ಲ, ನೀವೇ ಹೊರಟೋಗು ಅಂದ್ರೆ ನಾನು ಎಲ್ಲಿಗೆ ತಾನೇ ಹೋಗಲಿ ಅಂತ ಕೇಳಿದ್ಲು. ಅದಕ್ಕೆ ವೀರೇಂದ್ರ, ನೀನು ಎಲ್ಲಾದ್ರೂ ಹೋಗು,
ಅದು ನನಗೆ ಸಂಬಂಧ ಇಲ್ಲ. ಈ ಕೆಲಸ ನಾನು ಮೊದಲೇ ಮಾಡಿದ್ರೆ ಈ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ನಿನ್ನಿಂದ ನನ್ನ ಕುಟುಂಬವೇ ಸರ್ವನಾಶ ಆಯಿತು. ನಿನ್ನನ್ನ ಇನ್ನೂ ಇಲ್ಲೇ ಇಟ್ಕೊಂಡ್ರೆ ಈ ಮನೆ ಕೂಡ ನಾನು ಮಾರ್ಕೊಂಡು ಗುಡಿಸಲಿಗೆ ಬರೋ ಪರಿಸ್ಥಿತಿ ಬಂದುಬಿಡುತ್ತೆ. ಮೊದಲು ಇಲ್ಲಿಂದ ಹೊರಟೋಗು ಅಂದ. ಗಾಯತ್ರಿ ಗಂಡನ ಕಾಲಿನ ಮೇಲೆ ಬಿದ್ದು, ರೀ, ನಿಮಗೆ ಚೆನ್ನಾಗಿ ಗೊತ್ತಿದೆ, ನಾನು ಯಾವ ತಪ್ಪು ಕೂಡ ಮಾಡಿಲ್ಲ. ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗು ಎಂದು ಹೇಳಬೇಡಿ ಎಂದು ಬೇಡಿಕೊಂಡಳು. ಆದರೂ ವೀರೇಂದ್ರ ಮಾತ್ರ ಸ್ವಲ್ಪವೂ ಕರಗದೆ ಅವಳನ್ನು ದರದರನೆ ಎಳೆತಂದು ಮನೆಯಿಂದ ಹೊರಗೆ ತಳ್ಳಿ, ನೋಡು, ನಿನಗೆ ಬದುಕೋಕೆ ಆಗಲ್ಲ ಅಂದ್ರೆ ಯಾವ್ದಾದ್ರೂ ಕೆರೆಗೋ ಬಾವಿಗೋ ಹಾರಿ ಸತ್ತೋಗು. ಆದ್ರೆ ನೀನು ನನ್ನ ಜೊತೆ ಬದುಕೋ ಅರ್ಹತೆನ ಕಳ್ಕೊಂಡಿದ್ದೀಯ. ಮತ್ತೆ ನಿನ್ನ ಮುಖ ನನಗೆ ತೋರಿಸಬೇಡ ಅಂತ ಹೇಳಿ ಬಾಗಿಲು ಮುಚ್ಚಿದ. ಬೇರೆ ವಿಧಿ ಇಲ್ಲದೆ ಗಾಯತ್ರಿ ಅಲ್ಲಿಂದ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಬಂದು ದೇವಿ ಮುಂದೆ ಕುಳಿತುಕೊಂಡು, ಅಮ್ಮ, ನಾನು ಜೀವನದಲ್ಲಿ ಮಾಡಿರುವ ತಪ್ಪೇನೆಂದು ನನಗೆ ಅರ್ಥವಾಗುತ್ತಿಲ್ಲ. ನಾನು ಇದುವರೆಗೂ ನಿನ್ನನ್ನೇ ಪೂಜಿಸುತ್ತಾ ಬಂದೆ. ಕಷ್ಟ ಅಂದವರಿಗೆ ಸಹಾಯ ಮಾಡುತ್ತಾ ಬಂದೆ. ಯಾರನ್ನೂ ಕೂಡ ಬರಿಗೈಯಲ್ಲಿ ಹಿಂದೆ ಕಳಿಸಿದವಳಲ್ಲ. ಯಾರಿಗೂ ಕೆಟ್ಟದಾಗಬೇಕೆಂದು ಬಯಸಿದವಳಲ್ಲ. ಹಾಗಿರುವಾಗ ನೀನು ನನ್ನ ಮನೆ ಬಿಟ್ಟು ಏಕೆ ಹೊರಟು ಹೋದೆ? ನನ್ನ ಕುಟುಂಬಕ್ಕೆ ಇಷ್ಟೊಂದು ಕಷ್ಟ ಏಕೆ ಕೊಟ್ಟೆ? ಇವತ್ತು ನನ್ನ ಗಂಡ ಇಷ್ಟೊಂದು ಕಷ್ಟದಲ್ಲಿದ್ದಾರೆ ಅಂದರೆ ಅದಕ್ಕೆ ನಾನೇ ಕಾರಣ ಇರಬಹುದು. ನಾನು ನನ್ನ ಗಂಡನನ್ನು, ನನ್ನ ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಈಗ ನಾನವರಿಗೆ ಬೇಡ ಅಂದಾಗ ನನಗೂ ಕೂಡ ಬದುಕೋ ಆಸೆ ಇಲ್ಲ. ನಾನು ನಿನ್ನ ದೇವಾಲಯದ ಮುಂದೆ ಇರುವ ಕಲ್ಯಾಣಿಯಲ್ಲಿ ಹಾರಿ ಪ್ರಾಣ ಬಿಡ್ತೀನಿ ಅಂತ ಹೇಳಿ ಕಲ್ಯಾಣಿಯಲ್ಲಿ ಹಾರಲು ಹೋದಾಗ ಲಕ್ಷ್ಮೀದೇವಿ ಅವಳ ಮುಂದೆ ಪ್ರತ್ಯಕ್ಷವಾಗಿ, ನನ್ನ ಪ್ರಿಯ ಭಕ್ತೆ ಗಾಯತ್ರಿ, ನೀನೇನು ಮಾಡಲು ಹೊರಟಿದ್ದೀಯೋ ಗೊತ್ತಾ ಎಂದು ಕೇಳಿದರು. ಗಾಯತ್ರಿ ಎಷ್ಟೋ ಭಕ್ತಿಯಿಂದ ಲಕ್ಷ್ಮೀದೇವಿಗೆ ನಮಸ್ಕರಿಸಿ, ಅಮ್ಮ, ನನ್ನನ್ನು ಕ್ಷಮಿಸು, ನಾನೀಗ ದೊಡ್ಡ ಪಾಪ ಮಾಡಲು ಹೊರಟಿದ್ದೀನಿ ಅಂದಳು. ನೋಡಮ್ಮ ಗಾಯತ್ರಿ, ಮನುಷ್ಯ ಮಾಡುವ ತಪ್ಪುಗಳಲ್ಲಿ ಅತಿ ದೊಡ್ಡ ತಪ್ಪು ಅಥವಾ ಪಾಪ ಏನಾದರೂ ಇದೆ ಅಂದರೆ ಅದು ಆತ್ಮಹತ್ಯೆ. ಆತ್ಮ ಅಂದರೆ ಭಗವಂತ. ನಿನ್ನೊಳಗಿರುವ ಭಗವಂತನನ್ನು ನೀನು ಕೊಲ್ಲುವುದೇ ಆತ್ಮಹತ್ಯೆ. ನಿನ್ನೊಳಗಿರುವ ಭಗವಂತ ನಾಶವಾದಾಗ ಪ್ರೇತಾತ್ಮವಾಗಿ ಅಲೆಯುವುದು ಬಿಟ್ಟು ಬೇರೆ ಜನ್ಮವೂ ಇರುವುದಿಲ್ಲ, ಹಾಗೆ ಅಂತ್ಯವೂ ಇರುವುದಿಲ್ಲ ಅಂದರು ಮಹಾಲಕ್ಷ್ಮಿ. ಆಗ ಗಾಯತ್ರಿ ನಡೆದ ಎಲ್ಲಾ ವಿಷಯವನ್ನು ಲಕ್ಷ್ಮೀದೇವಿಗೆ ಹೇಳಿ ಕಣ್ಣೀರಿಟ್ಟಳು. ಅದಕ್ಕೆ ಲಕ್ಷ್ಮೀದೇವಿ, ಗಾಯತ್ರಿ, ನನಗೆ ಎಲ್ಲವೂ ಗೊತ್ತು. ನಿನ್ನ ಗಂಡ ನಿನ್ನನ್ನು ಮನೆಯಿಂದ ಹೊರಗೆ ತಳ್ಳಿದ ಕಾರಣವೂ ಗೊತ್ತು. ಆದರೆ ಒಂದಂತೂ ನಿಜ, ಇದೆಲ್ಲವೂ ಕೂಡ ನೀನು ಮಾಡಿದ ಚಿಕ್ಕ ಪುಟ್ಟ ತಪ್ಪುಗಳಿಂದಲೇ ನಡೆದಿರುವುದು. ನಾನು ಕೆಲವು ವಸ್ತುಗಳಲ್ಲಿ ವಾಸವಿರುತ್ತೇನೆ, ಆದರೆ ನೀನು ತಿಳಿಯದೆ ನಾನಿರುವಂತ ವಸ್ತುಗಳನ್ನು ಇತರರಿಗೆ ದಾನ ಕೊಟ್ಟೆ. ಆದ್ದರಿಂದ ನಿನ್ನ ಮನೆಯಲ್ಲಿದ್ದ ನಾನು ಬೇರೆಯವರ ಮನೆಗೆ ಹೋಗಬೇಕಾಯಿತು. ನೀನೇ ನನ್ನನ್ನು ಬೇರೆಯವರ ಮನೆಗೆ ಬಲವಂತವಾಗಿ ಕಳಿಸಿಬಿಟ್ಟೆ ಅಂದರು ಮಹಾಲಕ್ಷ್ಮಿ. ಗಾಯತ್ರಿ ಆಶ್ಚರ್ಯದಿಂದ, ಅಮ್ಮ, ನನಗೆ ಇದ್ಯಾವುದೂ ಗೊತ್ತಿಲ್ಲ. ನೀವು ಯಾವ ವಸ್ತುಗಳಲ್ಲಿ ವಾಸವಿರುತ್ತೀರೋ ಗೊತ್ತಿಲ್ಲ. ನೀವೇ ಹೇಳುತ್ತಿದ್ದೀರಿ ನಾನು ತಿಳಿಯದೆ ದಾನ ಕೊಟ್ಟೆ ಅಂತ. ದಯವಿಟ್ಟು ನನಗೋಸ್ಕರ ಹಾಗೂ ನನ್ನಂತೆ ನಷ್ಟ ಅನುಭವಿಸುತ್ತಿರುವವರಿಗಾಗಿ ಆ ವಸ್ತುಗಳು ಯಾವುದು ಎಂದು ತಿಳಿಸಿಕೊಡಿ ಎಂದು ಬೇಡಿಕೊಂಡಳು. ಆಗ ಲಕ್ಷ್ಮೀದೇವಿ, ಗಾಯತ್ರಿ, ಶ್ರದ್ಧೆಯಿಂದ ಕೇಳಿಸಿಕೊ. ಒಂದು ಗೃಹಿಣಿ ಅವಳ ಮನೆಯಿಂದ ಇತರರಿಗೆ ದಾನವಾಗಿ ಕೊಡಬಾರದ ವಸ್ತುಗಳು ಯಾವುದೆಂದರೆ, ಮೊದಲನೆಯದು ಉಪ್ಪು. ಉಪ್ಪನ್ನು ಯಾರಿಗೂ ಕೂಡ ದಾನವಾಗಿ ಕೊಡಬಾರದು. ಉಪ್ಪನ್ನು ದಾನವಾಗಿ ಪಡೆಯುವ ವ್ಯಕ್ತಿ ಎಷ್ಟು ಜನ್ಮಗಳನ್ನು ಎತ್ತಿದರೂ ಅವರಿಗೆ ಋಣಿಯಾಗಿ ಬದುಕಬೇಕಾಗುತ್ತೆ. ಹಾಗಾಗಿ ಉಪ್ಪನ್ನು ಯಾರೂ ಕೂಡ ದಾನವಾಗಿ ಪಡೆದುಕೊಳ್ಳಬಾರದು. ಇನ್ನು ಉಪ್ಪು ದಾನ ಮಾಡಿದರೆ ಅಶುಭ ಉಂಟಾಗುತ್ತೆ. ಇನ್ನು ಎರಡನೇ ವಸ್ತು ಪೊರಕೆ. ಪೊರಕೆಯನ್ನು ಮನೆ ಶುಭ್ರಪಡಿಸುವ ವಸ್ತುವಂತೆ ಮಾತ್ರವೇ ಕೆಲವರು ನೋಡುತ್ತಾರೆ. ಆದರೆ ಪೊರಕೆಯಲ್ಲೂ ಕೂಡ ನಾನು ವಾಸವಿರುತ್ತೇನೆ. ಪೊರಕೆಯನ್ನು ನೀವು ಇತರರಿಗೆ ಕೊಡುವುದು ಅಂದರೆ ನಿನ್ನ ಮನೆಯೊಳಗಿರುವ ನನ್ನನ್ನು ಇತರರಿಗೆ ಕೊಡುವಂತೆ ಅರ್ಥ. ಇದರಿಂದ ನಿನ್ನ ಮನೆಯೊಳಗೆ ಆರ್ಥಿಕ ಸಮಸ್ಯೆಗಳು ಶುರುವಾಗುತ್ತವೆ. ಮೂರನೆಯದು ಚೂಪಾದ ವಸ್ತುಗಳು, ಅಂದರೆ ಚಾಕು, ಮಚ್ಚು, ಸೂಜಿ, ಕತ್ತರಿ ಮುಂತಾದವು.
ಇದನ್ನು ದಾನ ಕೊಡುವುದು ಅಶುಭ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇವುಗಳನ್ನು ದಾನವಾಗಿ ಕೊಟ್ಟರೆ ದಾನ ಕೊಟ್ಟವರು ಹಾಗೂ ಪಡೆದುಕೊಂಡವರ ಮಧ್ಯೆ ಇರುವ ಸಂಬಂಧ ಮುರಿದು ಬೀಳುತ್ತೆ. ದಾನ ಕೊಟ್ಟವರ ಮನೆಯಲ್ಲಿ ಗಲಾಟೆಗಳು ಹೆಚ್ಚಾಗುತ್ತವೆ. ದುಷ್ಟ ಶಕ್ತಿಗಳು ಅವರ ಮನೆಯೊಳಗೆ ಪ್ರವೇಶ ಮಾಡುತ್ತವೆ. ದರಿದ್ರ ದೇವತೆ ಮನೆಯೊಳಗೆ ಕಾಲಿಡುತ್ತಾಳೆ. 4ನೆಯದು ಹರಿದು ಹೋದ ಬಟ್ಟೆಗಳು. ನೀವು ಬಟ್ಟೆಗಳು ದಾನ ಕೊಡಬೇಕು ಅಂದ್ರೆ ಹೊಸ ಬಟ್ಟೆಗಳನ್ನ ಕೊಡಬೇಕು, ಅಥವಾ ಹರಿದು ಹೋಗದಿರುವ ಬಳಸಿರುವಂತ ಬಟ್ಟೆಗಳನ್ನು ಕೂಡ ದಾನವಾಗಿ ಕೊಡಬಹುದು, ಅಥವಾ ಹರಿದು ಹೋಗಿರುವಂತ ಬಟ್ಟೆಗಳನ್ನ ಒಲಿದು ಬೇಕಾದರೆ ದಾನವಾಗಿ ಕೊಡಬಹುದು. ಆದ್ರೆ ಬಟ್ಟೆ ಹರಿದು ಹೋಗಿದ್ರೆ ಅದನ್ನ ಅದೇ ರೀತಿ ದಾನವಾಗಿ ಕೊಡಬಾರದು. ಇದರಿಂದ ಶುಭಕ್ಕಿಂತ ಅಶುಭವೇ ಜಾಸ್ತಿ ನಡೆಯುತ್ತೆ. ನಾನು ಅಂತ ಮನೆಗಳಲ್ಲಿ ಇರುವುದಿಲ್ಲ. ಇನ್ನು 5ನೇ ವಸ್ತು ಸಾಸಿವೆ ಎಣ್ಣೆ ಹಾಗೂ ಆಹಾರ ಪದಾರ್ಥ. ಸಾಸಿವೆ ಎಣ್ಣೆಯನ್ನು ಯಾವ ಪರಿಸ್ಥಿತಿಯಲ್ಲೂ ಇತರರಿಗೆ ದಾನವಾಗಿ ಕೊಡಬಾರದು. ಇನ್ನು ಅನ್ನದಾನ ಮಾಡಿದರೆ ಎಷ್ಟೋ ಪುಣ್ಯ ಬರುತ್ತೆ. ಆದರೆ ಹಲಸಿ ಹೋದ ಪದಾರ್ಥಗಳನ್ನು ಎಂದೂ ಕೂಡ ಯಾರಿಗೂ ದಾನವಾಗಿ ಕೊಡಬಾರದು. ಈ ರೀತಿ ಮಾಡುವುದರಿಂದ ಆ ವ್ಯಕ್ತಿಗೆ ತಿನ್ನಲು ಅನ್ನ ಸಿಗದಂತೆ ಅನ್ನಪೂರ್ಣೇಶ್ವರಿ ಶಾಪ ಕೊಡುತ್ತಾಳೆ. ನನಗೂ ಕೂಡ ಅಂತ ವ್ಯಕ್ತಿಗಳು ಹಿಡಿಸುವುದಿಲ್ಲ. ದುರದೃಷ್ಟ ಅವರನ್ನು ಹಿಂಬಾಲಿಸುತ್ತದೆ. ಹಾಗೆ ಇದರಿಂದ ಕುಟುಂಬ ಸಭ್ಯರ ನಡುವೆ ಮನಸ್ತಾಪ ಶುರುವಾಗಿ ಅವರ ಸಂಬಂಧಗಳು ಹಾಳಾಗುತ್ತದೆ. ಗಾಯತ್ರಿ, ಈಗ ಅರ್ಥ ಆಯ್ತಾ? ನಾನು ಯಾವ ವಸ್ತುಗಳನ್ನು ಇತರರಿಗೆ ದಾನವಾಗಿ ಕೊಡಬಾರದು ಎಂದು ಹೇಳಿದ್ದೆನೋ, ನೀನು ಅದೇ ವಸ್ತುಗಳನ್ನು ಈ ಹಿಂದೆ ಇತರರಿಗೆ ದಾನವಾಗಿ ಕೊಟ್ಟಿರುವೆ. ಈ ವಸ್ತುಗಳನ್ನು ಇತರರಿಗೆ ಸಾಲವಾಗಿ ಅಥವಾ ದಾನವಾಗಿ ಕೊಡಬಾರದು. ಇವುಗಳನ್ನು ಕೊಡಲೇಬೇಕು ಎಂಬ ಪರಿಸ್ಥಿತಿ ಬಂದರೆ 1 ರೂಪಾಯಿಯಾದರೂ ಹಣ ಅವರಿಂದ ಪಡೆದುಕೊಂಡು ಅವರನ್ನು ಮನೆಯೊಳಗೆ ಕರೆದು ಅಥವಾ ನೀವೇ ಮನೆಯಿಂದ ಆಚೆ ಹೋಗಿ ಇದನ್ನು ಕೊಡಬೇಕು. ಮನೆಯೊಳಗೆ ನೀವು ನಿಂತುಕೊಂಡು ಹೊರಗಡೆ ಅವರನ್ನು ನಿಲ್ಲಿಸಿ ಕೊಡಬಾರದು. ಅದನ್ನು ಕೇಳಿದ ಗಾಯತ್ರಿ ತುಂಬಾ ದುಃಖಿಸುತ್ತಾ, ಅಮ್ಮ, ಇದ್ಯಾವ ವಿಷಯಗಳೂ ಕೂಡ ನನಗೆ ಗೊತ್ತಿಲ್ಲ, ನನಗೆ ಯಾರೂ ಕೂಡ ಹೇಳಿಕೊಟ್ಟಿಲ್ಲ. ದಾನ ಮಾಡುವುದು ಒಳ್ಳೆಯದು ಎಂಬ ಕಾರಣದಿಂದ ನಾನು ಏನನ್ನೂ ತಿಳಿದುಕೊಳ್ಳದೆ ಎಲ್ಲವನ್ನೂ ದಾನ ಮಾಡುತ್ತಾ ಬಂದೆ. ಈಗ ನನ್ನ ತಪ್ಪಿಗೆ ಪ್ರಾಯಶ್ಚಿತ ಮಾರ್ಗ ತಿಳಿಸಿಕೊಡು ಎಂದು ಕೇಳಿದಳು. ಗಾಯತ್ರಿ, ನಾನು ನಿನಗೆ ದರ್ಶನ ಕೊಟ್ಟಾಗಲೇ ನಿನ್ನ ತಪ್ಪಿಗೆ ಪ್ರಾಯಶ್ಚಿತ ಸಿಕ್ಕಾಯಿತು. ಹಾಗಾಗಿ ನೀನು ನಿನ್ನ ಮನೆಗೆ ಧೈರ್ಯವಾಗಿ ಹೋಗಬಹುದು. ನೀನು ಹೋಗುವಷ್ಟರಲ್ಲಿ ನಿನ್ನ ಕುಟುಂಬವೆಲ್ಲ ನಿನಗಾಗಿ ಕಾಯುತ್ತಿರುತ್ತಾರೆ. ಹಾಗೆ ಅವರು ಕಳೆದುಕೊಂಡ ಹಣವೆಲ್ಲ ಕೂಡ ಅವರ ಕೈ ಸೇರಿರುತ್ತದೆ ಎಂದು ಹೇಳಿ ಲಕ್ಷ್ಮೀದೇವಿ ಮಾಯವಾದರು. ಗಾಯತ್ರಿ ಸಂತೋಷವಾಗಿ ಮನೆ ಕಡೆ ಹೊರಟಿದ್ದಳು. ಅದಾಗಲೇ ಗಾಯತ್ರಿಯ ಗಂಡ ವೀರೇಂದ್ರ ಕೂಡ ಅವಳನ್ನು ಎಲ್ಲಾ ಕಡೆ ಹುಡುಕಾಡುತ್ತಿದ್ದ. ಅವಳು ಕಾಣಿಸಿದ ತಕ್ಷಣ ಓಡಿ ಬಂದು ಅವಳ ಹತ್ತಿರ ಕ್ಷಮೆ ಕೇಳಿ, ನಾನು ನಿಜಕ್ಕೂ ಆಡಬಾರದ ಮಾತುಗಳನ್ನು ಆಡಿ ನಿನ್ನನ್ನು ನಿಂದಿಸಿದೆ. ನೀನು ನನ್ನ ಮನೆಯ ಮಹಾಲಕ್ಷ್ಮಿ. ನಿನ್ನ ಒಳ್ಳೆತನದಿಂದ ಇವತ್ತು ಕಳ್ಳತನ ಮಾಡಿದ ಕಳ್ಳನೇ ಮರಳಿ ಬಂದು ಎಲ್ಲಾ ವಸ್ತುಗಳನ್ನು ನಮ್ಮ ಮನೆಗೆ ಕೊಟ್ಟಿದ್ದಾನೆ ಎಂದು ಹೇಳಿ ಗಾಯತ್ರಿಯನ್ನು ವೀರೇಂದ್ರ ಮನೆಗೆ ಕರೆದುಕೊಂಡು ಹೋದ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ವಸ್ತುಗಳು ನಾವು ದಾನವಾಗಿ ಕೊಡಬಾರದು ಅಂತ ಗೊತ್ತಾಯ್ತಲ್ಲ. ನೀವು ಇದಾಗಲೇ ಕೊಟ್ಟಿದ್ದರೆ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಇನ್ನು ಮುಂದೆ ಮಾತ್ರ ಈ ವಸ್ತುಗಳನ್ನು ಯಾರಿಗೂ ಕೊಡಲು ಹೋಗಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.